ಸರ್ ಫಿಲಮ್ ತುಂಬ ಚೆನ್ನಾಗಿದೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಏನಕ್ಕಂತಂದ್ರೆ ಯುದ್ಧ ಮಾಡೋಣ ಅಂತಂದ್ರೆ ಅದು ಬೇರೆ ಯಾವುದೋ ಕಾರಣಕ್ಕೂ ಅಲ್ಲ. ಎಲ್ಲಿ ಪೈರಸಿ ಮಾಡ್ಬಿಡ್ತಾರೆ ಅಥವಾ ಎಲ್ಲಿ ಏನು ಮಾಡ್ಬಿಡ್ತಾರೆ ಅನ್ನೋದು ಫಸ್ಟ್ ಹಾಫ್ ಇದೆ ಸೆಕೆಂಡ್ ಹಾಫ್ ವರ್ಗು ಅವ್ರು ಕಷ್ಟ ಬಿದ್ದಿರೋದಾಗಿರ್ಬೋದು ಪ್ರತಿಯೊಂದು ಕೂಡ ಫಿಲಮಲ್ಲಿ ಇರುತ್ತೆ. ಯಾರೋ ಒಬ್ಬ ಬಂದ್ಬಿಟ್ಟು ಪ್ರೈವೇಸಿ ಮಾಡಿ ಅದನ್ನ ಆಚೆ ಬಿಟ್ಟರೆ ಒಬ್ಬ ಮಾಡಿರೋ ಕಲಾವಿದ ತುಂಬ ನೋವಾಗುತ್ತೆ. ಆದ್ರಿಂದ ದಯಮಾಡಿ ಇದನ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಒಂದು ಬದಲಾವಣೆ ಯಾವುದು ಸ್ಟಾರ್ ಬಾರ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಸುದೀಪ್ ಸರ್ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದೆ. ದಯಮಾಡಿ ಫಸ್ಟ್ ನೋಡ್ಬೇಕಂತ ಹೇಳೋದು. ಕನ್ನಡ ಫಿಲಮನ್ನ ಬೆಳೆಸಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳ್ಕೊತೀನಿ. ಇದೇನಿದೆ ಇದು ಸುದೀಪ್ ಸರ್ಗೋಸ್ಕರ ದರ್ಶನ್ ಸರ್ ಅಪ್ಪು ಸರ್ಗೋಸ್ಕರ ಹಾಕೋದು ಅಂತಲ್ಲ. ಒಬ್ಬ ಸ್ಟಾರ್ ಬೆಳಿಬೇಕಂದ್ರೆ ಅದಕ್ಕೆ ಮೈನ್ ಕಾರಣ ಬಂದ್ಬಿಟ್ಟು ಕನ್ನಡ. ದಯಮಾಡಿ ಕನ್ನಡ ಸಿನಿಮಾನ ನೋಡಿ ಪೈರಸಿನ ಸ್ಟಾಪ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಇದು ಮತ್ತೆ ಆಡಿಯನ್ಸ್ ಬಂದು ನೋಡಿ ಅನ್ನಕ್ಕೆ ಸರ್ ಆಡಿಯನ್ಸ್ ನಿಮ್ಗೆ ಏನಂತ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಒಂದೇ ಒಂದು ನಿಮ್ಗೆ ಎಲ್ಲ ಅವ್ರು ಮಿಸ್ ಆಗೋದು ಏನೂ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದು ಸಿನಿಮಾ ನೋಡ್ಬೋದು. ಸಸ್ಪೆನ್ಸ್ ತುಂಬ ಚೆನ್ನಾಗಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಒಂದು 20 ನಿಮಿಷ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯುದ್ಧ ಅಂತ ಹೇಳಿದ್ರಲ್ಲ ಅದಕ್ಕೆ ಇದಕ್ಕೇನು ರಿಲೇಟೆಡ್ ಇದೆನಾ ಸರ್? ಯುದ್ಧ ಅಂತ ಹೇಳಿ ಸ್ಟೇಟ್ಮೆಂಟ್ ಎಲ್ಲ ಇಲ್ಲ ಸರ್, ಅದೇ ಸರ್ ಪೈರಸಿಗೋಸ್ಕರ ಎಲ್ಲ ಹೇಳಿದ್ದಾರೆ ನಮ್ಮ ಬಾಸು. ಅದಕ್ಕೋಸ್ಕರ ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ, ಯಾರು ಪೈರಸಿ ಮಾಡಬೇಡಿ. ಎಲ್ಲ ಕನ್ನಡ ಚಿತ್ರರಂಗನವನ್ನು ಬೆಳೆಸಿ, ಎಲ್ಲ ಕನ್ನಡ ಸಿನಿಮಾವನ್ನು ದಯವಿಟ್ಟು ಥಿಯೇಟರ್ಲ್ಲೇ ಬಂದು ನೋಡಿ. ಜೈ ಕರ್ನಾಟಕ, ಜೈ ಕಿಚ್ಚ ಬಾಸ್. ಯುದ್ಧಕ್ಕೆ ಬನ್ನಿ ಅಂತೇಳಿ ಯುದ್ಧಕ್ಕೂ ಬನ್ನಿ ಅಂತ ಅದು ಏನು ಇಲ್ಲ ಸರ್, ಏನು ಇಲ್ಲ ಸರ್, ಏನು ಲಿಂಕ್ ಇಲ್ಲ ಸರ್. ಪೈರಸಿ ಬಗ್ಗೆ ಪೈರಸಿ ಮಾಡಬೇಡಿ ಅಷ್ಟೇ, ಮುಗ್ದೋಗಿದೆ. ಅದ್ರ ಬಗ್ಗೆ ಸುಮ್ಮನೆ ಮಾತೇನಕ್ಕೆ ಮಾತಾಡೋದು ಅವರು ಸುಮ್ಮನೆ. ಈಗ ಚಿತ್ರರಂಗದಲ್ಲಿ ದುಡ್ಡು ಹಾಕೋದು ಇಂಪಾರ್ಟೆಂಟ್ ಇರುತ್ತೆ. ಚಿತ್ರರಂಗ ತುಂಬಾ ಜನ ಕೆಲಸ ಮಾಡೋರು ಇರ್ತಾರೆ. ಅವ್ರಿಗೆ ಈಗ ಲಾಸ್ ಆಯ್ತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಅವರು ಮಾತಾಡೋದು ಪೈರಸಿ ಬಗ್ಗೆ. ಅದಕ್ಕೆ ಯಾವ್ದು ಸಂಬಂಧ ಇಲ್ಲ. ಈ ಏಜ್ ಅಲ್ಲೂ 108 ಪ್ಲೇಸಲ್ಲಿ 101 ಲೊಕೇಶನ್ ಅಲ್ಲಿ 108 ಪ್ಲೇಸಲ್ಲಿ ಒಂದು ಫಿಲಮ್ ಶೂಟ್ ಮಾಡ್ತಾರಂದ್ರೆ ಆ ಏಜಲ್ಲಿ ನಾವು ಯುವಕರು ನಮಗಿನ್ನೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು. ಇಂಥ ಒಳ್ಳೊಳ್ಳೆ ಫಿಲಮ್ ಬರಲಿ. ನಮ್ಮ ಬಾಸು ಒಳ್ಳೆ ಡೈರೆಕ್ಷನ್ ಮೂವಿ ಬರ್ತಾ ಇದೆ, ಒಳ್ಳೆ ಸೂಪರ್ ಆಗಿರ್ತದೆ ಮೂವಿ, ಚೆನ್ನಾಗಿದೆ. ಕನ್ನಡ ಫಿಲಮು ಎಲ್ಲರೂ ಅಷ್ಟೇ, ಯಾವುದೇ ಫಿಲಮ್ ಆಗಿರಲಿ ಕನ್ನಡ ಫಿಲಮು ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲೇ ನೋಡಿ. ಸೂಪರ್ ಆಗಿದೆ ಫಿಲಮು.